ಎಲ್ಲ ದೊಡ್ಡ ದೊಡ್ಡ ಮುಖಂಡರನ್ನ ತೋರಿಸಿದ್ರು ಹಿಂಗೆ ಎಲ್ಲರೂ. ಜಾತ್ಯತೀತ ಜನತಾದಳ ಜೆಡಿಎಸ್ ಸ್ಥಾಪನೆಗೊಂಡು 25 ವರ್ಷಗಳು ಪೂರ್ತಿಯಾದ ಹಿನ್ನೆಲೆಯಲ್ಲಿ ಇದೇ ತಿಂಗಳ 22ರಂದು ಬೆಂಗಳೂರಿನ ಜಿಪಿ ನಗರದಲ್ಲಿರುವ ಪಕ್ಷದ ರಾಜ್ಯ ಕಚೇರಿಯಲ್ಲಿ ಬೆಳ್ಳಿ ಮಹೋತ್ಸವವನ್ನು ಭವ್ಯವಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ಮಾಹಿತಿ ನೀಡಿದರು. ಬುಧವಾರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಕ್ಷದ 25 ವರ್ಷಗಳ ಸಂಭ್ರಮದ ಅಂಗವಾಗಿ ನವೆಂಬರ್ 21 ಮತ್ತು 22ರಂದು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಜನಪರ ಯೋಜನೆಗಳು, ಮಾಜಿ ಮುಖ್ಯಮಂತ್ರಿಯಾಗಿ ಹಾಗೂ ಪ್ರಸ್ತುತ ಕೇಂದ್ರ ಸಚಿವರಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರ ಅಭಿವೃದ್ಧಿ ಕಾರ್ಯಗಳ ಕುರಿತಂತೆ ವಸ್ತು ಪ್ರದರ್ಶನ 21ರಂದು ಸಂಜೆ ಉದ್ಘಾಟನೆಯಾಗಲಿದೆ ಎಂದರು. ಜೆಡಿಎಸ್ ಬೆಳೆಸಲು ಕಾರಣರಾದ ಮುಖಂಡರ ಕಾರ್ಯಕರ್ತರ ತ್ಯಾಗ, ಸೇವೆಯನ್ನು ಈ ಪ್ರದರ್ಶನದಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ. 22ರಂದು ನಡೆಯುವ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ರಾಜ್ಯಾಧ್ಯಕ್ಷರ ಆಯ್ಕೆಯು ನಿರೀಕ್ಷಿಸಲಾಗಿದೆ ಎಂದು ವಿವರಿಸಿದರು. ಜನತಾದಳ 25 ವರ್ಷ ಆಗಿದೆ. ಅದಕ್ಕೆ ಒಂದು ಸಂಭ್ರಮನ ಆಚರಣೆ ಮಾಡಬೇಕು ಅಂತ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಮತ್ತು ಕೇಂದ್ರ ಮಂತ್ರಿಗಳು ಮತ್ತು ಜಾತ್ಯತೀತ ಜನತಾದಳದ ಅಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವರು, ಯುವ ಜನತಾದಳದ ಅಧ್ಯಕ್ಷರಾದಂಥ ನಿಖಿಲ್ ಸ್ವಾಮಿ ಅವರು ಮತ್ತು ಪಕ್ಷದ ಮುಖಂಡರೆಲ್ಲ ಸೇರಿ 21-22ನೇ ತಾರೀಕು ಬೆಂಗಳೂರು ಕೇಂದ್ರ ಕಚೇರಿಯಲ್ಲಿ 25 ವರ್ಷ ತುಂಬಿರೋದ್ರಿಂದ ಬೆಳ್ಳಿ ಹಬ್ಬ ಆಚರಣೆ ಮಾಡಬೇಕು ಅಂತ ಹೇಳಿ ನಮಗೆಲ್ಲ ಒಂದು ಮೀಟಿಂಗ್ ಕರೆದು ಜಿಲ್ಲಾಧ್ಯಕ್ಷಗಳನ್ನ ಮತ್ತು ಕ್ಯಾಂಡಿಡೇಟ್ಗಳಾದಂಥ ಅವ್ರನ್ನೆಲ್ಲ ಕರೆದು ಮೊನ್ನೆ ಒಂದು 4-5 ದಿವಸ ಹಿಂದೆ ಅವರು ಎಲ್ಲರೂ ವಿಸ್ತಾರವಾಗಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ರು. ಏನು 21ನೇ ತಾರೀಕು ಏನು ಮುಖ್ಯವಾಗಿ ಏನಂದರೆ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು 25 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದಾರೆ, ಮತ್ತು ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಏನು ಮಾಡಿದ್ದಾರೆ, ಕೇಂದ್ರದ ಪ್ರಧಾನಮಂತ್ರಿಗಳಾದಾಗ ಏನು ಮಾಡಿದ್ದಾರೆ ಅಂತ ಅವ್ರದ್ದೊಂದು ಹಿಸ್ಟ್ರಿ, ಮತ್ತು ಅದೇ ರೀತಿ ರಾಜ್ಯದಲ್ಲಿ 2 ಸಲ ಮುಖ್ಯಮಂತ್ರಿಗಳಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಏನು ಮಾಡಿದ್ದಾರೆ, ಈ ಕೇಂದ್ರ ಸರ್ಕಾರದಲ್ಲಿ ಏನೇನು ಮಾಡ್ತಾರೆ ಅಂತ ವಸ್ತು ಪ್ರದರ್ಶನ ಮಾಡಬೇಕು ಅಂತ ಎಲ್ಲ ಒತ್ತಾಯ ಮಾಡಿದ್ದರಿಂದ 25 ವರ್ಷದಲ್ಲಿ ಏನೇನು ಪಾರ್ಟಿ ಡೆವಲಪ್ಮೆಂಟ್ ಆಯಿತು, ಪಾರ್ಟಿಗೆ ಯಾವ್ಯಾವ ರೀತಿ ಪಾರ್ಟಿ ಕಟ್ಟಿದ್ರು, ಯಾರ್ಯಾರು ಇದಕ್ಕೆ ಬೆಳವಣಿಗೆ ಆಗಬೇಕಾದ್ರೆ ಇಷ್ಟೆಲ್ಲ ಯಾರ್ಯಾರು ಕಾರ್ಯಕರ್ತರು ಅಂತೇಳಿ ಅದನ್ನೆಲ್ಲ ನಾವು ತಿಳಿಸ್ಬೇಕಾಗ್ತದೆ. ಆದ್ದರಿಂದ ನೀವು ಎಲ್ಲ ಜಿಲ್ಲೆಗಳಲ್ಲೂ ಪತ್ರಿಕಾಗೋಷ್ಠಿ ಕರೆದು ಒಂದೊಂದು ತಾಲೂಕಿಂದ ಮಿನಿಮಮ್ 250 ಜನ ಯಾರು JDS ಮುಖಂಡರಿದ್ದಾರೆ, ಯಾರು ಕಾರ್ಯಕರ್ತರಿದ್ದಾರೆ, ಯಾರು ಅಭಿಮಾನಿಗಳು, JDS ಅಂದರೆ ಏನು ಅಂತ ಯಾಕೆ ವಿಶೇಷವಾಗಿ ಇಷ್ಟು ಜನ ಬರಲೇಬೇಕು ಅಂದರೆ, ಊರಿಗೆ 5-5 ಜನ ಅಂದರೆ ಯಾಕೆ ಬರಬೇಕು ಅಂದರೆ, ವಸ್ತು ಪ್ರದರ್ಶನ ಇದೆ 21ನೇ ತಾರೀಕಿಂದ 25 ತನಕ ಇದೆ. 22ನೇ ತಾರೀಕು ಒಂದು ಕಾರ್ಯಕಾರಿ ನ್ಯಾಷನಲ್ ಕಾರ್ಯಕಾರಿ ಸಮಿತಿ ನಡೆಯೋದ್ರಿಂದ, ಅಲ್ಲಿ ಮೀಟಿಂಗ್ ಇರೋದ್ರಿಂದ ಅವತ್ತು ಒಗ್ಗರಣೆಯಿಂದ ರಾಜ್ಯಾಧ್ಯಕ್ಷರನ್ನ ಮತ್ತು ರಾಷ್ಟ್ರೀಯ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾಗಿರೋದ್ರಿಂದ ಎಲ್ಲ ಕಾರ್ಯಕರ್ತರು ಮುಖಂಡರು ಖುದ್ದಾಗಿ ಬರಲೇಬೇಕು ಅಂತ ನಮ್ಗೆ ಆದೇಶ ಮಾಡಿರೋದ್ರಿಂದ ಪ್ರತಿಯೊಂದು ತಾಲೂಕಿಂದ 200-250 ಜನ ಬರಲೇಬೇಕು 22ನೇ ತಾರೀಕು ಅಂತ ಹೇಳಿದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಇವತ್ತು ದೇಶದಲ್ಲಿ ನಾವು ತಿಳ್ಕೊಬೇಕಂದ್ರೆ, ಪಂಜಾಬ್ ಒಂದು ಉದಾಹರಣೆ ಹೇಳಕ್ಕೆ ಬಯಸ್ತೀನಿ. ಪಂಜಾಬಲ್ಲಿ ಭತ್ತದ ತಳಿ ಇದೆಯಲ್ಲ, ಭತ್ತದ ತಳಿಗೆ ದೇವೇಗೌಡರು ಹೆಸರಿಟ್ಟಿದ್ದಾರೆ ಪಂಜಾಬಲ್ಲಿ. ಅದೇ ರೀತಿ ಉತ್ತರ ಕರ್ನಾಟಕ ಕಡೆ ಹೋದರೆ, ನಮ್ಮ ಕಡೆ ಇನ್ನೂ ನಾನು ನೋಡಲಿಲ್ಲ, ಉತ್ತರ ಕನ್ನಡ 3-4 ಕಡೆ ದೇವೇಗೌಡರು ಪ್ರತಿಮೆನ ಇಟ್ಟಿದ್ದಾರೆ. ಅಂದರೆ ದೇವೇಗೌಡರ ಸಾಧನೆ ಎಷ್ಟು ಅಂತ ನಮ್ಗೆ ಗೊತ್ತಾಗಿರೋದು ಇನ್ನೂ ಮಿಗಿಲಾಗಿರೋದ್ರಿಂದ ಉದ್ದೇಶದಿಂದ ವಸ್ತು ಪ್ರದರ್ಶನ ಇಡ್ತಾ ಇದ್ದೀವಿ. ಯಾರು ನಮ್ಮ JDS ಮುಖಂಡರಿದ್ದಾರೆ, ಯಾರು ಕಾರ್ಯಕರ್ತರು ಖುದ್ದಾಗಿ ಬಂದು ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಆದ್ದರಿಂದ ನೀವು ತಪ್ಪದೆ ಪತ್ರಿಕಾಗೋಷ್ಠಿ ಕರೆದು ಎಲ್ಲರಿಗೂ ವಿಚಾರ ಮುಗಿಸ್ಬೇಕು ಅಂತ ಹೇಳಿರೋದ್ರಿಂದ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ. ರಾಜ್ಯದಾದ್ಯಂತ ಸಾವಿರಾರು ಜನ ಕಾರ್ಯಕ್ರಮಕ್ಕೆ ಆಗಮಿಸುವ ನಿರೀಕ್ಷೆ ವ್ಯಕ್ತಪಡಿಸಿದ ಮುಕ್ತಾ ಮುನಿಯಪ್ಪ, ನಿಖಿಲ್ ಕುಮಾರಸ್ವಾಮಿ ಪ್ರತಿ ತಾಲೂಕಿನಿಂದ 250ಕ್ಕಿಂತ ಹೆಚ್ಚು ಜನ ಹಾಜರಿರಬೇಕೆಂದು ಸೂಚನೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೂ ಪ್ರತಿ ತಾಲೂಕಿನಿಂದ ಹೆಚ್ಚು ಕಾರ್ಯಕರ್ತರು ಭಾಗವಹಿಸುವರು ಎಂದು ಹೇಳಿದರು. ಮಾಡ್ತಾ ಇದ್ದೀನಿ, ನಮ್ಮದು ಮಿಸ್ಡ್ ಕಾಲ್ ಅಭಿಯಾನ ಅಂದರೆ ಸದಸ್ಯತ್ವ, ಜಾತ್ಯತೀತ ಜನತಾದಳ ಸದಸ್ಯತ್ವ ಸ್ವಲ್ಪ ತಡವಾಗಿದೆ ಅಂತೇಳಿ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ನೇರವಾಗಿ ನಮಗೆ ಆದೇಶ ಮಾಡಿದ್ದಾರೆ. ಏನೇ ಮಾಡಿದ್ರೆ 1 ತಿಂಗಳೊಳಗೆ ನೀವು 15,000 ಮೆಂಬರ್ಶಿಪ್ಪನ್ನು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅದನ್ನು ತಾಲೂಕು ಅಧ್ಯಕ್ಷರಲ್ಲಿ ನಾನು ಇನ್ನೊಂದು ಸಲ ವಿನಂತಿ ಮಾಡ್ತಾ ಇದ್ದೀನಿ, ಅದಕ್ಕೆ ಹೆಚ್ಚಿನ ಗಮನ ಕೊಡಬೇಕು. ಆದಷ್ಟು ಬೇಗನೆ ನಾವು ಒಂದು 15,000 ಮೆಂಬರ್ಶಿಪ್ಪನ್ನ ಮಾಡಲೇಬೇಕಾಗಿದೆ. ಆದ್ದರಿಂದ ನಾವು ಎಲ್ಲ ತಾಲೂಕು ಅಧ್ಯಕ್ಷರು ಇನ್ನು ಮುಂದೆ ಸ್ವಲ್ಪ ಟೈಮು 1 ಅವರ್ 2 ಅವರ್ ಟೈಮ್ ಕೊಟ್ಟು ಮೆಂಬರ್ಶಿಪ್ ಮಾಡಬೇಕು ಅಂತ ನಮ್ಮ ತಾಲೂಕು ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ.
ಇನ್ನು ಇದೇ ವೇಳೆ ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಮತ್ತಷ್ಟು ಚುರುಕು ಮಾಡಲು ಸೂಚನೆ ನೀಡಿರುವುದಾಗಿ ತಿಳಿಸಿದ ಅವರು ಜಿಲ್ಲೆಯ ಎಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರು ಸದಸ್ಯತ್ವ ಅಭಿಯಾನದಲ್ಲಿ ತೊಡಗಿ ಹೆಚ್ಚು ಸದಸ್ಯರನ್ನ ಸೇರ್ಪಡೆಗೊಳಿಸಬೇಕೆಂದು ಮನವಿ ಮಾಡಿದರು. ಬಂದಾಗ ಜೆ.ಕೆ. ಕೃಷ್ಣಾರೆಡ್ಡಿ, ನಮ್ಮ MLA ರವಿಕುಮಾರ್ ಮತ್ತು ನರಸಿಂಹಮೂರ್ತಿ ಅವರು ಇರ್ತಾರೆ. ಇವರು ಹೈಕಮಾಂಡಲ್ಲಿ ಇರೋಲ್ಲ. ಇವರು ಯಾವುದೋ ನಮಗೆ ತೀರ್ಮಾನ ಮಾಡಿ ಎಷ್ಟು ಸೀಟ್ ತಗೊಂತಾರೆ. ಅಂದರೆ NDA ಅಂತೂ ಫಿಕ್ಸು, ಇದರಲ್ಲಿ ಅನುಮಾನನೇ ಇಲ್ಲ. NDA ಗ್ರಾಮ ಪಂಚಾಯತಿಯಿಂದ ಹಿಡಿದು ಯಾವುದೇ ಚುನಾವಣೆ ಆಗಲಿ NDA ನಡೀತದೆ. ಅದು ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡ್ತಾರೆ. ಆ ರೀತಿ ಇವ್ರು ಏನು ಇವರು ನಮ್ಮವರಿದ್ದಾರೆ, ಇವ್ರು ನಿರ್ಧಾರ ಮಾಡಿ ಜನಕ್ಕೆ ನಾವು ಅಂತಂದಾಗ ನಾವು ಜಿಲ್ಲೆಯಿಂದ ಮೀಟಿಂಗ್ ನಾವು ಡಿಸೈಡ್ ಮಾಡ್ತೀವಿ. ಜೆಡಿಎಸ್ ಕಾರ್ಯಾಧ್ಯಕ್ಷ KR ರೆಡ್ಡಿ ಮಾತನಾಡಿ, ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ಗಟ್ಟಿಯಾದ ನೆಲೆ ಹೊಂದಿದೆ. ಮುಂದಿನ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಚಿಮುಲ್ ಚುನಾವಣೆಯಲ್ಲಿ ಎದುರಿಸಲು ಪಕ್ಷ ಸಂಪೂರ್ಣ ಸಜ್ಜಾಗಿದೆ. ಬಿಜೆಪಿ ಜೊತೆ ಮೈತ್ರಿ ಮುಂದುವರೆದಿದ್ದು, ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಮತ್ತು ಶಾಸಕ ರವಿಕುಮಾರ್ ಅವರ ನೇತೃತ್ವದಲ್ಲಿ ಮೈತ್ರಿ ಬಲವಾಗಿ ಕಾರ್ಯನಿರ್ವಹಿಸುತ್ತಿದೆ. ಕ್ಷೇತ್ರಗಳಲ್ಲಿ ಪಕ್ಷದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಟಿಕೆಟ್ ಗಳಿಸಲು ಈಗಾಗಲೇ ತಯಾರಿ ನಡೆದಿದೆ ಎಂದು ಹೇಳಿದರು. ಮೈತ್ರಿ ಬಲದಿಂದ ಮತ್ತು ಕಾರ್ಯಕರ್ತರ ಶ್ರಮದಿಂದ ಪಕ್ಷದ ಅಭ್ಯರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಗೆಲುವು ಸಾಧಿಸುವರು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಎಲ್ಲ ಏನು ಮುಂದೆ ಬರೋ ಚುನಾವಣೆಗೆಲ್ಲ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಚೀಮೂಲ್ ಎಲೆಕ್ಷನ್ ಬರುತ್ತೆ. ಈಗ ಆ ಚೀಮೂಲ್ ಎಲೆಕ್ಷನ್ಗೆಲ್ಲ ನಾವು ತಯಾರಿ, ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ಮುಖಂಡರೆಲ್ಲ ಸೇರಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಜನಗಂತ ಹೋಗಬೇಕು ಅಂದರೆ ತಂತ್ರಗಾರಿಕೆ ಮಾಡಿದ್ದೀವಿ. ಎಲ್ಲ ನಾವು NDA ಮುಂದುವರಿತೀವಿ. ಸರ್, ಚೀಮೂಲ್ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಕೊಟ್ಟಿರೋದೇ 2 ಜಿಲ್ಲೆ ಸರ್. ಅದು ನಮ್ಮ ಹೈಕಮಾಂಡು ಮಾತಾಡಿ ನಾವು ಅವ್ರು ತೀರ್ಮಾನ ನಮ್ಮ ಅಧ್ಯಕ್ಷರು ಎಲ್ಲ. ಈ ವೇಳೆ ಗೌರಿಬಿದನೂರು ಮುಖಂಡರಾದ ನರಸಿಂಹಮೂರ್ತಿ, ತಾಲೂಕಾ ಅಧ್ಯಕ್ಷ ಮುನಿರಾಜು, ನಾರಾಯಣಗೌಡ, ಶಾಂತಮೂರ್ತಿ, ತಾಲೂಕಾ ಮಹಿಳಾ ಘಟಕದ ಅಧ್ಯಕ್ಷೆ ಅರುಣ್, ಸ್ಟುಡಿಯೋ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. ಎಲ್ಲ ದೊಡ್ಡ ದೊಡ್ಡ ಮುಖಂಡರನ್ನ ತೋರಿಸಿದ್ರು. ಎಲ್ಲರೂ ಥ್ಯಾಂಕ್ ಯು.